ಕೊತ್ವಾಲ್ ಶಿಷ್ಯ ಎಂದವನಿಗೆ ಕೈ ನಾಯಕ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೊತ್ವಾಲ್ ಶಿಷ್ಯ ಅಂತ ಹೇಳಿದ್ರು. ಈಗ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡ್ಕೊಂಡು ಕೂತಿದೆ. ರಾಜ್ಯಪಾಲರನ್ನ ಅಡ್ಡಗಟ್ಟಿದಂತಹ ಒಂದು ವಿಚಾರ ಏನಿದೆ, ಜಂಟಿ ಅಧಿವೇಶನ ಕರೆದಾಗ ರಾಜ್ಯಪಾಲರನ್ನ ಅಡ್ಡಗಟ್ಟಿ BK ಹರಿಪ್ರಸಾದ್ ಅವರು ಮಾತನಾಡಿದ್ರು, ಪ್ರಶ್ನೆ ಮಾಡ್ತಾ ಇದ್ರು. ಅವರ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡ್ಕೊಂಡು ಕೂತಿದೆ. ರಾಜ್ಯಪಾಲರನ್ನ ಇವರು ನಿಲ್ಲಿಸಿದ್ರು, ಭಾಷಣ ಪೂರ್ತಿಯಾಗಿ ಮಾಡಿ ಅಂತ ಹೇಳಿ. BK ಹರಿಪ್ರಸಾದ್ ಅವರನ್ನ ಅಮಾನತು ಮಾಡುವಂತೆ ಬಿಜೆಪಿ ತಿರುಗೇಟನ್ನು ಕೊಡ್ತಾ ಇದೆ. ಕೊತ್ವಾಲ್ ಶಿಷ್ಯನ ಗೂಂಡಾಗಿರಿಗೆ ಧಿಕ್ಕಾರ ಅಂತ ಹೇಳಿ ಬಿಜೆಪಿ ಘೋಷಣೆ ಮಾಡ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕೊತ್ವಾಲ್ ಶಿಷ್ಯನ ಗೂಂಡಾಗಿರಿ ಸದನದಲ್ಲಿ ನಡೆಯಲು ಬಿಡೋದಿಲ್ಲ ನಾವು. ಇದಕ್ಕೆ ಪ್ರತಿಯಾಗಿ ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ ಕೈ ಮುಖಂಡರು ನಡೆದುಕೊಂಡಿದ್ರು. ಕೇಂದ್ರ ಸರ್ಕಾರದ ತಮ್ಮ ಅಜೆಂಡಾಗಳನ್ನು ರಾಜ್ಯಪಾಲರ ಮೂಲಕ ಮೂಡಿಸ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಶಿವರಾಜ್ ಸಿಂಗ್ CM ಆಗಿದ್ದಾಗ ಹಿರಿಯ ರೀತಿಯಾಗಿ ಆಗಿತ್ತು. 1 ಲಕ್ಷ ಕೋಟಿಗೂ ಕೂಡ ಅಧಿಕ ದೊಡ್ಡ ಹಗರಣ ನಡೆದಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಏನಿದ್ದಾರೆ, ಮೊದಲು ಒಂದು ಹಗರಣದಲ್ಲಿ ಏನು ಸಿಲುಕಿದ್ರಲ್ಲ, ವ್ಯಾಂಪಮ್ ಅಂತ, ಅದರ ಬಳಿ ದೊಡ್ಡ ಮಟ್ಟದ ಆಗಿದೆ. ಈಗ ಕರ್ನಾಟಕದಲ್ಲಿ ಬಂದು ನರೇಗಾ ಬಗ್ಗೆ ಮಾತನಾಡಲಿ ನೋಡೋಣ. BK ಹರಿಪ್ರಸಾದ್ಗೆ ಬಿಜೆಪಿಗರು ತಿರುಗೇಟು ನೀಡ್ತಾ ಇದ್ದಾರೆ. ಕೊತ್ವಾಲ್ ಶಿಷ್ಯ ಅಂತ ಏನು ಹೇಳ್ತಿದ್ದಲ್ಲ ಅವ್ರಿಗೆ. BK ಹರಿಪ್ರಸಾದ್ ಅವರು ನೋಡಿ, ರಾಜ್ಯಪಾಲ ಆಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಜಂಟಿ ಅಧಿವೇಶನದಲ್ಲಿ ಸಂಪೂರ್ಣವಾದ ಅಥವಾ ಪೂರ್ತಿಯಾದ ಭಾಷಣ ಮಾಡಬೇಕಾಗಿತ್ತು, ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್ ಸರ್ಕಾರ. ಅವರು ಬರ್ತಾರೆ, ಬಂದು ನಿಂತ್ಕೊಳ್ತಾರೆ, ಭಾಷಣವನ್ನು ಶುರು ಮಾಡಬೇಕು, ಎಲ್ಲರೂ ನೋಡ್ತಾ ಇರ್ತಾರೆ, ಎಲ್ಲವನ್ನು ಕೂಡ ಓದ್ತಾರಾ ಅಂತ ಹೇಳಿ. ಆದರೆ ರಾಜ್ಯಪಾಲರು ಮಾತ್ರ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ಓದಲೇ ಇಲ್ಲ. ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಹೇಳಿದ್ರು, ಒಂದೆರಡು ಮಾತು, ಹೋಗಿಬಿಟ್ರು. ರಾಷ್ಟ್ರಗೀತೆಯನ್ನು ಅಲ್ಲಿ ನುಡಿಸಲಾಗುತ್ತೆ ಭಾಷಣದ ಮೊದಲು, ಆದರೆ ಭಾಷಣದ ನಂತರ 2 ಬಾರಿ ಕೂಡ ಆಗುತ್ತೆ. ಆ ಸಮಯದಲ್ಲಿ ಅವರು ಇರಲೇ ಇಲ್ಲ. ಅದು ರಾಜ್ಯಪಾಲರು ಅಗೌರವ ತೋರಿದ್ದಾರೆ, ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ, ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ, ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಹೋಗ್ತಿರ್ಬೇಕಾದ್ರೆ BK ಹರಿಪ್ರಸಾದ್ ಅವರು ಗವರ್ನರ್ ಹತ್ರ ಹೋಗ್ತಾರೆ. ಹೋಗಿ ನೀವು ಭಾಷಣವನ್ನು ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ, ಅಡ್ಡಗಡ್ತಾರೆ. ಆ ರೀತಿಯಾಗಿ ಅಡ್ಡಗಟ್ಟೋದು ಸರಿಯಲ್ಲ. ಭಾಷಣವನ್ನು ಮುಗಿಸಿಕೊಂಡು ಹೋಗ್ತಾ ಇರುವಂತಹ ಒಬ್ಬ ರಾಜ್ಯಪಾಲರಿಗೆ ನೀವು ಈ ರೀತಿಯಾಗಿ ನಡೆದುಕೊಂಡ್ರಲ್ಲ, ಅದು ಅಗೌರವ ಸೂಚಿಸುತ್ತೆ. BK ಹರಿಪ್ರಸಾದ್ ಅವರ ನಡೆ ಸರಿಯಲ್ಲ. ಆ ಸಮಯದಲ್ಲಿ ಅವರ ಜುಬ್ಬ ಕೂಡ ಹರಿದೋಯ್ತು. ಆದ್ದರಿಂದ ಅವರು ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದ್ರು BJPಯವರ ವಿರುದ್ಧ. BJPಯವರೇ ಹರಿದಿದ್ದು, ಹಿಂದೆಯಿಂದ ಬಂದಿದ್ದಾರೆ ಹೇಡಿಗಳು, ಅಂಥವ್ರು ಇಂಥವ್ರು, ಬ್ರಿಟಿಷರು ಬೂಟು ನೆಕ್ದವರು ಹೇಳಿ ಇವರ ವಾಗ್ದಾಳಿಗಳನ್ನು ಮಾಡ್ತಾರೆ BJಪಿಗರ ವಿರುದ್ಧ. ಆದರೆ BJPಯವರು ಹೇಳುತ್ತಾ ಇದ್ದಾರೆ, ನೋಡಿ ಇದು ಸರಿಯಲ್ಲ, ಮೊದಲು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ. ಕೇಂದ್ರ ಸರ್ಕಾರ ತಮ್ಮ ಅಜೆಂಡಾಗಳನ್ನು ರಾಜ್ಯಪಾಲರ ಮೂಲಕ ಮಂಡಿಸ್ತಿದೆ, ಹೇಳಿಸ್ತಾ ಇದ್ದಾರೆ ಅಂತ BJಪಿಯವರು ಅದೇ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯಪಾಲರ ನಡೆ ಸರಿಯಲ್ಲ ಅಂತ ಗೋ ಬ್ಯಾಕ್ ಗವರ್ನರ್ ಅಂತ ಕೂಡ ಮಾಡಿದರು. ಈಗ ಹೇಳ್ತಾ ಇದ್ದಾರೆ, ನೋಡಿ ಶಿವರಾಜ್ ಸಿಂಗ್ CM ಆಗಿದ್ದಾಗ ವ್ಯಾಂಪಮ್ ಏನಿದ್ದಾರೆ ಆ ಹಗರಣ ಇತ್ತು, ಅದರಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ದೊಡ್ಡ ಹಗರಣ ಆಗಿತ್ತು. ಆನಂತರ ಶಿವರಾಜ್ ಸಿಂಗ್ ಏನಿದೆ ಅವ್ರ ಮೂಲಕ ವ್ಯಾಂಪಮ್ ಹಗರಣ ತನಿಖೆ ಕೂಡ ಮಾಡಲಿ, ಅದನ್ನು ನೋಡ್ಕೊಳ್ಳೋಣ ಅಂತ ಕರ್ನಾಟಕದಲ್ಲಿ ಬಂದು ಇವರು ನರೇಗಾ ಬಗ್ಗೆ ಮಾತನಾಡ್ತಾರೆ. ಮಾತಾಡೋಕ್ಕಾಗಲ್ಲ. ಬಿಜೆಪಿಗರಿಗೆ BK ಹರಿಪ್ರಸಾದ್ ಮಾತನಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು ನಿನ್ನೆ ಕೂಡ ಮಾತನಾಡಿದ್ರು, ಇವತ್ತು ಕೂಡ ಮಾತನಾಡ್ತಾರೆ. ಏನೋ ಕೊತ್ವಾಲ್ ಶಿಷ್ಯ ಹಂಗೆ ಹಿಂಗೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಗುಂಡಾಗಿರಿ ನಡೆಯೋಕೆ ಬಿಡೋಲ್ಲ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಅವರು ಅಮಾನತು ಮಾಡಬೇಕಂತ ಮಾತನಾಡ್ತಾ ಇದ್ದೀರಲ್ಲ, ತಿರುಗೇಟು ಕೊಡ್ತಾ ಇದ್ದಾರೆ. ನೀವೇನು ಮಾಡಿದ್ದೀರಾ, ನಿಮ್ಮವ್ರು ಹಗರಣ ಮಾಡಿದಾರಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿ, ಗೊತ್ತಾಗುತ್ತೆ ನಿಮಗೆ ಅಂತ ಮಾತನಾಡ್ತಾ ಇರುವಂಥದ್ದು. BK ಹರಿಪ್ರಸಾದ್ ಅವರ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡ್ಕೊಂಡು ಕೂತಿತ್ತು, ಅದಕ್ಕೆ ತಿರುಗೇಟು ಕೊಡ್ತಾ ಇದ್ದಾರೆ. BK ಹರಿಪ್ರಸಾದ್ ನಿನ್ನೆ ಮೊನ್ನೆಯಿಂದಲೂ ಕೂಡ ಏನೇ ಒಂದು ಘಟನೆ ಆಗಿದೆ, ಅದಾದಾಗಲಿಂದಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಸ್ವಲ್ಪ ಅವಮಾನ ಆದಂಗಾಯಿತು, ಅವರ ಬಟ್ಟೆಯನ್ನು ಹರಿದಿರುವಂಥದ್ದು. ಅದಕ್ಕೆ ಅವರು ರಣಹೇಡಿಗಳು ಹಾಗೆ ಹೀಗೆ ಅಂತ ಹೇಳಿ ಮಾತುಗಳನ್ನು ಆಡಿದರು. ಈಗ ಕೊತ್ವಾಲ್ ಶಿಷ್ಯ ಹಂಗೆ ಹಿಂಗೆ ಗುಂಡಾಗಿರಿ, ದಾದಾಗಿರಿ, ರೌಡಿಗಿರಿ ಅಂತ ಮಾತಾಡಿದವ್ರಿಗೆ ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.